Hey beautiful fam, welcome back to our YouTube channel and welcome back to my new vlog. ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಅಂದ್ರೆ ಹಾಗೆ ರೋಡಲ್ಲಿ ಪಾಸ್ ಆಗ್ಬೇಕಾದ್ರೆ ಒಂದು ಸ್ಟ್ಯಾಚು ನೋಡಿದ್ವಿ. ಹಾಗೆ ಒಂದಷ್ಟು ರೀಲ್ಸ್ಗಳಲ್ಲಿ ನೋಡಿದ್ವಿ ಆ ಸ್ಟ್ಯಾಚು ಬಗ್ಗೆ ತಿಳ್ಕೊಂಡಿದ್ವಿ. ಬಟ್ ನಾವು ಹೋಗೋಣ, ನಾವು ಬೆಂಗಳೂರಲ್ಲೇ ಇದ್ಕೊಂಡು ಹೋಗಿಲ್ಲ ಅಂದ್ರೆ ಹೇಗೆ ಅಂತ ಹೇಳಿ ನಾವು ಕೂಡ ವಿಸಿಟ್ ಮಾಡಿದ್ವಿ. ಆನ್ ದಿ ವೇ ಇದ್ವಿ ಅಲ್ವಾ, ಸೊ ಹಾಗಾಗಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ವಿಸಿಟ್ ಮಾಡಿದ್ವಿ. ಆ ಸ್ಟ್ಯಾಚ್ಯೂನ ಕತ್ತೆತ್ತಿ ಹೀಗೆ ನೋಡ್ಬೇಕಂತ ಅಂದ್ರೆ ಮೈ ರೋಮಾಂಚಕ ಅನ್ಸುತ್ತೆ ನಿಜವಾಗ್ಲೂನು. ತುಂಬಾ ಚೆನ್ನಾಗಿತ್ತು. ಅಂಡ್ ಒಳಗಡೆ ಹೋದಾಗ ಅಲ್ಲಿ ಇರುವಂತ ಪೂಜೆ ಸಲ್ಲಿಸ್ತಾರಲ್ವಾ ನಾರಾಯಣನ್ಗೆ, ಸೊ ಅವ್ರ ಹತ್ರ ಕಂಪ್ಲೀಟ್ ಡೀಟೇಲ್ಸ್ ನ ತಗೊಂಡ್ ಬಂದ್ವಿ ನಾವು. ಸೊ ಆ ಡೀಟೇಲ್ಸ್ ನ ನೀವು ಕೂಡ ಕೇಳ್ಕೊಂಡ್ ಬನ್ನಿ, ಹೇಗಿದೆ ಏನು ಅಂತ ಹೇಳಿ. ಹಾಗೆ ಅದು ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಏನೇನೆಲ್ಲ ಅದಕ್ಕೆ ಅಂದ್ರೆ ಅಷ್ಟಭುಜ, ಆಮೇಲೆ ಕೆಳಗಡೆ ಆಮೆನ ಇಟ್ಟಿದ್ದಾರೆ. ಸೊ ಅದೆಲ್ಲ ಹೇಗಿದೆ ಏನು ಅಂತ ಹೇಳಿ ಕಂಪ್ಲೀಟ್ ಆಗಿ ನಾನು ತೋರಿಸ್ಕೊಂಡ್ ಬರ್ತೀನಿ. ಹಾಗೆ ಅವ್ರ ಕಡೆಯಿಂದಾನೇ ನಾನು ಒಂದಷ್ಟು ಇನ್ಫಾರ್ಮೇಶನ್ಸ್ ನ ಕೊಡಿಸ್ತೀನಿ. ಸೊ ನೋಡ್ಕೊ ಬನ್ನಿ ಹೇಗಿದೆ ಅಂತ ಹೇಳಿ. ಆ ಕಡೆ ಸೈಡ್ಗೆ ಎಲ್ಲ ಅಣ್ಣ ಪಾರ್ಕಿಂಗ್ ಇಲ್ವಾ ಇಲ್ಲಿ? ಪಾರ್ಕಿಂಗು. ಸೊ ಗೈಸ್, ನಾವಿವಾಗ ರೀಚ್ ಆಗಿದ್ದೀವಿ ವಿಜಿಪುರಂ ನಾರಾಯಣ ಟೆಂಪಲ್ಗೆ. ಸೊ ಇದಿನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ರಾಮ ಲಕ್ಷ್ಮಣ ಸೀತೆ. ಇದು 85 ಇಯರ್ಸ್ ಆಗಿದೆ. 85 ಇಯರ್ಸ್ ಓಲ್ಡ್, ಪುರಾತನ ಕಾಲ ದೇವಸ್ಥಾನ. ಅದು ನಮ್ಮ ಡಾಕ್ಟರ್ ಸದಾನಂದ ಸರ್ ಅವರಿದ್ದಾರೆ. ಡಾಕ್ಟರ್ ಅವರು ಸದಾನಂದ ಅವ್ರಿಗೆ ಒಂದ್ಬಿಟ್ಟು ಇದು ಮಾಡ್ಬೇಕಂತ ಅವ್ರಿಗೆ ಒಂದು ಕನ್ಸಲ್ ಬಂದಿತ್ತು ಅವ್ರ ಫ್ಯಾಮಿಲಿಗೆ. ಸೊ ಅವರು ಇದು ಸಿಂಗಲ್ ಸ್ಟೋನು ತಮಿಳ್ನಾಡಲ್ಲಿ ವಂದವಾಸಿ ಅಂತ ಊರಿದೆ, ತಿರುವಣ್ಣಾಮಲೈ. ಅಲ್ಲಿಂದ ಸ್ಟೋನು ಅದು 2010 ಹೇಳ್ತೀನಿ 2010 ಅಲ್ಲಿ ಸ್ಟಾರ್ಟ್ ಮಾಡಿರೋದು. 10 ಇಂದ 2018 ಅಲ್ಲಿ ಅಲ್ಲಿಂದ ಟ್ರಾವೆಲ್ ಮಾಡ್ತು. ಟ್ರಾವೆಲ್ ಮಾಡ್ಬಿಟ್ಟು ಜರ್ನಿ ಮಾಡಿ ಅಲ್ಲಿಂದ ಬಂದು ಇಲ್ಲಿ ಇವಾಗ 7 ಇಯರ್ಸ್ ಇಲ್ಲೇ ಕೆತ್ತನೆ ಮಾಡಿ 7 ಇಯರ್ಸ್ ಇದೆ. ಸಿಂಗಲ್ ಸ್ಟೋನು, ಸಿಂಗಲ್ ಸ್ಟೋನ್, ಯೂನಿವರ್ಸಲ್ ಗಾಡ್. ಅದು ಬಂದ್ಬಿಟ್ಟು ಆಕ್ಚುಲಿ 220 ವೀಲು. ಅದಕ್ಕೆ ಒಂದ್ ದಿನಕ್ಕೆ 6 ಕಿಲೋಮೀಟರ್, 6 to 7 ಕಿಲೋಮೀಟರ್ಸ್ ಅಷ್ಟೇ ಬರ್ತಾ ಇತ್ತು. ಬಂದು ಒಂದು 3 ತಿಂಗಳು ಕೃಷ್ಣಗಿರಿಯಲ್ಲಿ ಸ್ಟಾಪ್ ಆಗಿತ್ತು. ತಿರ್ಗಿ ಅಲ್ಲಿಂದ ಬಂದು ಹತ್ತಿಪಲ್ಲಿ ಬಂದ್ಮೇಲೆ ದೇವರು ನೀವು ರೋಡ್ ನೋಡೋರಲ್ಲ, ಆ ರೋಡಲ್ಲಿ ದೇವ್ರು ಬಂದಿರೋ ದೊಡ್ಡ ವಿಷಯ ಎಲ್ಲ ಆಶ್ಚರ್ಯ ಎಲ್ಲ ಅದೇ ಕೇಳ್ತಾ ಇರೋದು. ಇದು ಮಾಡ್ಬೇಕಂತ ನಮ್ಮ ಡಾಕ್ಟರ್ ಸದಾನಂದ ಸರ್ಗೆ ತುಂಬಾ ಇತ್ತು. ಅವ್ರಿಗೆ ಮಾಡ್ಬೇಕಂತ ಇತ್ತು ಡಾಕ್ಟರ್ ಸದಾನಂದ ಸರ್ಗೆ. ಇದು ಹಳೆ ಕಾಲದ ದೇವಸ್ಥಾನ, ರಾಮ ಲಕ್ಷ್ಮಣ ಸೀತೆ. ಅದು ನೋಡಿ ಉತ್ಸವ ಮೂರ್ತಿ ಇದಾರೆ, ಸೇಮ್ 108 ಅಡಿ ವಿಗ್ರಹ ಇದೆಯಲ್ಲ, ಸೇಮ್ ಅದು ಉತ್ಸವ ಮೂರ್ತಿ. ಇದು ಅಲ್ಲಿ ಆಳ್ವಾರ್ ಇದಾರೆ, ಇಲ್ಲಿ ಹನುಮಾನ್, ಅಲ್ಲಿ ಅಕ್ಷಲಕ್ಷ್ಮಿ ದೇವಸ್ಥಾನ ಇದೆ, ಕೃಷ್ಣ ದೇವಸ್ಥಾನ ಇದೆ, ಅಯ್ಯಪ್ಪ ಇದಾರೆ, ಮುರುಘಾ ಇದಾರೆ, ಗಣೇಶ ಇದಾರೆ, ಶಿವನ್ ದೇವಸ್ಥಾನ ಇದೆ. ಇದಕ್ಕೆಲ್ಲ ಟ್ರಸ್ಟ್ ಇದೆಯಾ ಅಥವಾ ಯಾರಾದ್ರೂ ಒಬ್ಬರೇ ಇಂಡಿಪೆಂಡೆಂಟ್ ಆಗಿ ಮಾಡ್ತಾ ಇದ್ದಾರೆ? ಸರ್ ಡಾಕ್ಟರ್ ಸದಾನಂದ ಅಷ್ಟೇ, ಡಾಕ್ಟರ್ ಸದಾನಂದ ಮತ್ತು ನಮ್ಮ ಈಜುಪುರ ನಡುಗಡ್ಡೆ ಶ್ರೀನಿವಾಗಲು ಗ್ರಾಮಸ್ಥರು, ಯಜಮಾನ್ರು, ಮುಕುಂಡ್ರು, ಗೌಡ್ರು ಎಲ್ಲ ಅವ್ರಿಗೆ ಸಾರ್ಗೆ ಕೈ ಜೋಡಿಸಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಡಾಕ್ಟರ್ ಸದಾನಂದ ಪ್ರೊಫೆಷನಲಿ ಅವರು ಡಾಕ್ಟರ್ ಅವರು. ಇಲ್ಲ ಅದು ಇನ್ನು 1008 ಸ್ಟೆಪ್ ವಿಷ್ಣು ಸಹಸ್ರ ಮಂತ್ರ, ಅದು ನೆಕ್ಸ್ಟ್ ಪ್ರಾಜೆಕ್ಟ್ ಇದೆ. ಅದಾದ್ಮೇಲೆ ನೀವು ಬಂದು ನೋಡಿ. ಜೈ ಶ್ರೀರಾಮ್, ಎಲ್ಲರಿಗೂ ಒಳ್ಳೇದಾಗಲಿ. 1.5 ಮಂತ್ ಇಂದ ಮಾಡ್ತಿದೀವಿ ಸರ್. ಈ ಮನೇಲಿ ಕೆಲಸ ಆದ್ಮೇಲೆ ಬಂದು ಇಲ್ಲಿ ಟಿಕೆಟ್ ಇಶ್ಯೂ ಮಾಡೋದು ಮಾಡ್ತಿದೀವಿ. ಟೈಮ್ ಸಿಗುವಾಗೆಲ್ಲ ಬಂದು ಮಾಡ್ಕೊಂಡಿರ್ತೀವಿ. ವಾಲಂಟಿಯರ್ಸ್ ನಾವು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇಲ್ಲಿ ನೋಡ್ತಿರೋದೆ ಕೂರ್ಮ ಪೀಠ, ಇಲ್ಲಿ ನೋಡ್ತಿರೋದು ಅಷ್ಟ ದಿಗ್ಗಜ. ಮೇಲಿಂದ ನಿಜಪಾದ ದರ್ಶನ ಅಂತ ಒಂದಿದೆ, ಪಾದದಿಂದ ಆದಿಶೇಷ ಪೀಠಂ ತನಕ ನೋಡ್ಬೋದು ಮಹಾವಿಷ್ಣು. ಪಾದಮಿಂದ 108 ಫೀಟ್ ಗೊತ್ತಾಗುತ್ತೆ. ಜೈ ಶ್ರೀರಾಮ್.
2010 ಪ್ಲಾನಿಂಗ್ ಆಯ್ತು ಈ ದೇವಸ್ಥಾನ ಇದನ್ನ ನಾವು ಇದು ಮಾಡೋಕ್ಕೆ. 2014 ಪರ್ಮಿಷನ್ ಸಿಕ್ತು. 2014 to 18 ಕಟ್ಟಿಂಗ್ ಆ್ಯಂಡ್ ಕಾವಿಂಗ್ ಆಯಿತು. 2018 to 19 ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಆಯಿತು. 2010 ವರ್ಕ್ ಸ್ಟಾರ್ಟ್ ಆಯಿತು. 2025 ಅಲ್ಲಿ ಪ್ರತಿಷ್ಠಾಪನೆ June 2 ಆಯಿತು. ಈ ದೇವ್ರ ಬಗ್ಗೆ ನಮ್ಮ ಹುಡುಗಿ ಹೇಳ್ತಾಳೆ. ಜೈ ಶ್ರೀಮನ್ನಾರಾಯಣ. ಸೊ ಇಲ್ಲಿ ನೋಡ್ತಿರೋದು ಮೂರ್ತಿ 108 ಫೀಟ್ ಇದೆ. ಶ್ರೀ ಮಹಾವಿಷ್ಣು ವಿಶ್ವರೂಪ ಅಂತ. ಮೋರ್ ದೆನ್ 500 ಟನ್ಸ್ ಇದೆ. ಶಿವಕೇಶವ ರೂಪ ಅಂತ. ಈಶ್ವರ ಮತ್ತೆ ವಿಷ್ಣು ಅವತಾರ ಪ್ಲಸ್ ಬ್ರಹ್ಮ ಕೂಡ ಇದ್ದಾರೆ. ಇದರಲ್ಲಿ 11 ತಲೆಗಳು, 16 ಕೈಗಳಿದೆ. ಇಲ್ಲಿ ಯಮಧರ್ಮರಾಜ, ಕಾಳಿಕಾಂಬ ಮತ್ತೆ ಚಾಮುಂಡೇಶ್ವರಿ ಅಮ್ಮ ಕೂಡ ನೋಡ್ಬೋದು. ಸಪ್ತಲೋಕ, ಸಪ್ತ ಸಮುದ್ರ, ಪರ್ವತಗಳು ಮತ್ತೆ ನದಿಗಳು ಎಲ್ಲ ಕಾಣಿಸುತ್ತೆ. ಸೊ ತ್ರಿನೇತ್ರ ಅಂತ ಇದೆ ಇಲ್ಲಿ, ಜ್ಞಾನ ನೇತ್ರ ಅದು ನಾಮದಲ್ಲಿ ಕಾಣಿಸುತ್ತೆ. ಸೊ ಆಂಜನೇಯ, ಬ್ರಹ್ಮ, ಋಷಿ ಮುನಿಗಳು, ಈಶ್ವರ, ವಿನಾಯಕ ಮತ್ತೆ ಸ್ಕಂದ ದೇವರು ನೋಡ್ಬೋದು. ಈ ಕಡೆ ಸೈಡ್ ಇವನ್ ಅಗ್ನಿ ದೇವ ಕೂಡ ನೋಡ್ಬೋದು. ಅಂಡ್ ಕಿರೀಟಗಳಲ್ಲಿ ಸೂರ್ಯ ಚಂದ್ರಗಳು ಕೂಡ ಕಾಣಿಸುತ್ತೆ. ಮಾಲೆಗಳಲ್ಲಿ ನೀಲಕಂಠ ಹಾರಂ, ಸಾಲಿಗ್ರಾಮ ಹಾರಂ, ಮತ್ತೆ ವನಮಾಲ ಹಾರ ಕೂಡ ಕಾಣಿಸುತ್ತೆ. ಸಾಲಿಗ್ರಾಮ ಮಾಲ ನೇಪಾಳಿಂದ ತರಿಸಿದ್ವಿ ನಾವು. ಕುಂಭಾಭಿಷೇಕಕ್ಕೂ ಎಲ್ಲ ನದಿಗಳ ನೀರು ಬಂತು ನಮ್ಗೆ. ಅನ್ಸುತ್ತೆ ಹೇಗಿದೆ ಅಂತ ನಾವು ಇದು ದಿವಸಕ್ಕೋಸ್ಕರ ಕಾಯ್ಕೊಂಡಿದ್ವಿ ನಾವು, ಯಾವಾಗ ಬರುತ್ತೋ ಅಂತ. June 2 ಬಂತು. ಎಷ್ಟೊಂದು ಜನ ನಮ್ದೇ ಒಂಥರ ಭಾಗ್ಯ, ಪುಣ್ಯ ಅನ್ಸುತ್ತೆ. ನಮಗೂ ಭಾಗ್ಯನೇ. ನಮ್ ಸ್ಯಾರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಪಾದಮಿಂದ ಆದಿಶೇಷ ತನಕ 108 ಅಡಿ ಕಾಣಿಸುತ್ತೆ. ಕೆಳಗಡೆ ಕೂರ್ಮ ಪೀಠ ಇದೆ. ಅಷ್ಟ ದಿಗ್ಗಜ 8 ಕಡೆ ಎಲಿಫೆಂಟ್ಸ್ ಕಾಣಿಸುತ್ತೆ ನಿಮಗೆ. ಮೇಲೆ ಆದಿಶೇಷ 7 ಸ್ನೇಕ್ ಕಾಣಿಸುತ್ತೆ. ಆಮೇಲೆ ಇದು ಕೃಷ್ಣ ಶಿಲೆ ಅಂತ, ಬ್ಲೂ ಚಾರ್ಕೋನೇಟ್ ಅಂತ ಕರೀತಾರೆ. ಸ್ಟೋನಿಗೆ ಬ್ಲೂ ಚಾರ್ಕೋನೇಟ್. ಫಸ್ಟ್ ಸಾತನೂರು ಅಂತ ಒಂದು ಊರಲ್ಲಿ ಹೋಗಿ ಮಾಡಿದ್ರು, ಅದು ಕಟ್ಟಾಯ್ತು. ಅದರಿಂದ ತಿರ್ಗಾ ಹುಡುಕಿ ಇದೇ ಸ್ಟೋನ್ ವಂದವಾಸಿ ಕಡೆ ಕೊರಟೂರು ಅಂತ ಒಂದು ವಿಲೇಜ್, ಅಲ್ಲಿಂದ ತಗೊಂಡ್ಬಂದು ತಿರುವಣ್ಣಾಮಲೈ ವಂದವಾಸಿ ಕೊರಟೂರಲ್ಲಿ ಅಲ್ಲಿಂದ ತಗೊಂಡ್ಬಂದು. ಅದು ತಿರುವಣ್ಣಾಮಲೈ ಎಲ್ಲ ವಿಲೇಜ್ ಒಂದು ಒಳಗಡೆ, ಕೊರಟೂರು ಅಂತ. ಅಲ್ಲಿಂದ ತಗೊಂಡ್ಬಂದು 108 ಫೀಟ್ ಅಲ್ಲಿ ಒಂದೇ ಇದಾಗಿ ಮಾಡಿದ್ದು. ಇದು ವಿಶೇಷನೇ ಇದೆ. ಸೊ ನೋಡಿದ್ರಿ ಅಲ್ಲ ಹೇಗಿತ್ತು ಅಂತ ಹೇಳಿ. ಮೈ ರೋಮಾಂಚಕ ಅನ್ನಿಸ್ತಾ ಅಲ್ಲ ಈಗ ಕತ್ತೆ ಎತ್ತಿ ನೋಡ್ಬೇಕಂತ ಅಂದ್ರೆ. ಅಂಡ್ ಅಲ್ಲಿ ಇನ್ನೊಂದು ಏನ್ ಹೇಳಿದ್ರು ಅಂತ ಅಂದ್ರೆ, ನಾವು ವ್ಲಾಗ್ ಮಾಡ್ಬೇಕಾದ್ರೆ ಯಾರೋ ರಾಂಗ್ ಇನ್ಫಾರ್ಮೇಶನ್ಸ್ ನ ಕೊಟ್ಟಿದಾರಂತೆ. ದಯವಿಟ್ಟು ಯಾರೋ ಆತರ ರಾಂಗ್ ಇನ್ಫಾರ್ಮೇಶನ್ಸ್ ನ ಕೊಡ್ಬೇಡಿ.
ಅಲ್ಲಿ ಏನಿದೆ ಇರೋ ಥರನೇ ಹೇಳಿ, ಇಲ್ಲದೆ ಇರೋದನ್ನ ಯಾರು ಸೃಷ್ಟಿ ಮಾಡ್ಕೊಂಡು ಹೇಳ್ಬೇಡಿ. ಅವ್ರು ಅದನ್ನೇ ಹೇಳ್ತಾ ಇದ್ರು, ನಾವು ವ್ಲಾಗ್ ಮಾಡಕ್ ಪರ್ಮಿಷನ್ ಕೊಡಲ್ಲ ಇಲ್ಲಿ, ಯಾಕಂತ ಅಂದ್ರೆ ನಾವು ಇಲ್ಲಿ ಒಂದು ಮಾಡ್ತಾ ಇದ್ರೆ ಅಲ್ಲಿ 2 ಹೇಳ್ಕೊಂಡು ಬರ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ 100 ರುಪೀಸ್ ಎಂಟ್ರಿ ಫೀಸ್ ಇರುತ್ತೆ. ಎಂಟ್ರಿ ಫೀಸ್ ಅಂತ ಅಂದ್ರೆ ಮೇಲ್ಗಡೆ ನಾರಾಯಣನ ಪೂರ್ತಿಯಾಗಿ ಹತ್ರದಿಂದ ನೋಡಿ ನಮಸ್ಕಾರ ಮಾಡ್ಕೊಂಡ್ ಬರೋದಕ್ಕೆ ಅವಕಾಶ ಇರುತ್ತೆ. ಸೊ ಅದಕ್ಕೆ ಎಂಟ್ರಿ ಫೀಸ್ 100 ರುಪೀಸ್ ಇರುತ್ತೆ. ಸೊ ಅದನ್ನ ಯಾರೋ ಬ್ಲಾಗ್ ಅಲ್ಲಿ 200 ರುಪೀಸ್ ಅಂತ ಹೇಳಿ ಸುಳ್ಳು ಹೇಳಿದ್ದಾರೆ. ತುಂಬಾ ಬೇಜಾರಾಗ್ತಾ ಇದ್ರು ಅವರು. ಈ ತರ ಮಾಡಿದ್ದಾರೆ, ನಮ್ಗೆ ನಿಜವಾಗ್ಲೂ ಬೇಜಾರಾಯ್ತು. ಈ ರೀತಿ ಮಾಡ್ಬಾರ್ದಿತ್ತು, ಅವರು ಸುಳ್ಳೆಲ್ಲ ಅಪಪ್ರಚಾರ ಮಾಡ್ಬಾರ್ದು ಅಂತ ಹೇಳಿ. ಅವ್ರು ಆ ದುಡ್ಡನ್ನ ಏನಕ್ಕೆ ತಗೊಂಡಿದ್ದಾರೆ ಏನು ಅಂತ ಕಂಪ್ಲೀಟ್ ಆಗಿ ಹೇಳಿದ್ದಾರೆ. ಸೊ ನೀವು ಕೇಳಿಸ್ಕೊಂಡಿದ್ದೀರಾ ಏನಕ್ಕೆ ಯೂಸ್ ಮಾಡ್ತಾರೆ ಆ ದುಡ್ಡನ್ನ ಅಂತ ಹೇಳಿ. ಅಂಡ್ ಇನ್ನೂ ಕೂಡ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿ ಆಗಿಲ್ಲ, ಇನ್ನು ಕಂಪ್ಲೀಟ್ ಆಗೋದು ತುಂಬಾ ಇದೆ, ಪೆಂಡಿಂಗ್ ಇದೆ ವರ್ಕ್ ಅಲ್ಲಿ. ಹಾಗಾಗಿ ಅವರು 100 ರುಪೀಸ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಇನ್ಫಾರ್ಮೇಶನ್ ಬಂದಿದೆ. ಅಂಡ್ ಇನ್ನು ಯಾರೆಲ್ಲ ಹೋಗಿಲ್ಲ, ಲೊಕೇಶನ್ ಎಲ್ಲ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಹೋಗಿ ಒಂದು ವಿಸಿಟ್ ಮಾಡಿ. ನಾರಾಯಣ ಎಲ್ರಿಗೂ ಒಳ್ಳೇದು ಮಾಡಲಿ. ಜೈ ಶ್ರೀರಾಮ್. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.